ಹಿರಿಯ ನಿರ್ದೇಶಕರು ಮತ್ತು ದ್ವಾರಕೀಶ್ ಅವರ ಸಂಬಂಧಿಯೂ ಆಗಿರುವಂಥ ಭಾರ್ಗವ್ ಅವರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭಾರ್ಗವ್ ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್, ದ್ವಾರಕೀಶ್ ಅಂತ ಹೇಳಿದ್ರೆ 300 ಸಿನಿಮಾಗಳಿಗೂ ಹೆಚ್ಚು ನಟನೆ, ದಶಕಗಳ ಕಾಲ ಚಿತ್ರರಂಗದಲ್ಲಿ ತೊಡಗಿಸಿಕೊಂಡವರು. ಇವತ್ತು ಆ ಕೊಂಡಿ ಕಳಚಿ ಹೋಗಿದೆ. ಮೊದಲಿಗೆ ಏನು ಹೇಳ್ತೀರಾ ಭಾರ್ಗವ್ ಅವರು? ಸಮಾಚಾರ ಕೇಳಕ್ಕೇನೆ ಒಂದು ನಮ್ಗೆ ಶಾಕ್ ಆಗೋಯ್ತು. ಯಾಕೆಂದ್ರೆ ಚೆನ್ನಾಗೇ ಇದ್ದ, ನಿನ್ನೆ ಮೊನ್ನೆ ಎಲ್ಲ ಮಾತಾಡಿದ್ವಿ, ಚೆನ್ನಾಗಿದ್ದ, ಮಾತಾಡ್ದ, ಸಂಗೀತ ಜೊತೆ ಮಾತಾಡ್ದ, ನಾವೆಲ್ಲ ಮಾತಾಡಿದ್ವು. ಬೇಗನೆ ಅವನು ನಮ್ಮಿಂದ ದೂರ ಹೋಗ್ತಾನೆ ಅನ್ನಕ್ಕೆ ಹೇಳಕ್ಕೇನೆ ನಮಗೆ ಕಷ್ಟವಾಗ್ತಾ ಇದೆ. ಬಿಡಿ, ಅವನು ಮಾಡಿರೋ ಸಾಧನೆ ಅಪಾರವಾದ ಸಾಧನೆ ಮಾಡಿದ್ದಾನೆ. ಅದರಿಂದ ಅದ್ರ ಬಗ್ಗೆ ಎರಡು ಮಾತಿಲ್ಲ. ಬಟ್ ಇನ್ನೂ ಸ್ವಲ್ಪ ದಿವಸ ಚೆನ್ನಾಗಿರ್ಬೇಕಾಗಿತ್ತು. ಅವನು ಏನು ಮಾಡೋಕ್ಕಾಗಲ್ಲ, ನಮ್ಮಿಂದ ದೂರ ಹೋಗ್ಬಿಟ್ಟ. ಅವನ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವ್ರ ಮನೆಯವ್ರಿಗೆಲ್ಲ ಧೈರ್ಯ ಭಗವಂತ ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ. ನಿಜ. ಭಾರ್ಗವ್ ಸರ್, ನೀವು ಅವ್ರ ಜೊತೆಗೆ ಸಿನಿಮಾಗಳನ್ನು ಮಾಡಿದ್ದೀರಿ, ಮತ್ತೆ ವೈಯಕ್ತಿಕವಾಗಿಯೂ ಬಹಳ ಚೆನ್ನಾಗಿ ಬಲ್ಲವರು ದ್ವಾರಕೀಶ್ ಅವರನ್ನು. ನಾನು ಅವನು ಒಟ್ಟಿಗೆನೆ ಬೆಳೆದವರು ಅಂತ ಹೇಳ್ಬೋದು. ಚಿಕ್ಕ ವಯಸ್ಸಿಂದನೂ ಒಟ್ಟಿಗೆನೆ ಬೆಳೆದವರು. ಸೊ ಅದರಿಂದ ಅವನಿಗೂ ನನಗೂ ಒಂದು ದೊಡ್ಡ ಒಂದು ಸರಪಣಿನೇ ಅಂತ ಹೇಳ್ಬೋದು. ಆಮೇಲೆ ನಾನು ಓದಿದ ಕಾಲೇಜಲ್ಲಿ ಅವನು ಓದಿದ್ದು, ನಾನು BSc ಓದಿದ್ದೆ, ಅವನು PUC ಅಲ್ಲೇನೆ ಓದಿದ್ದು. ಆಮೇಲೆ ಅವ್ರ ಮನೇಲೇ ನಾನು BSc ಓದಿದ್ದು. ಎಲ್ಲದಕ್ಕೂ ನನಗೂ ಅವನಿಗೂ ಬಹಳ ಒಳ್ಳೆ ಸಂಬಂಧ ಇದೆ. ಅಷ್ಟಕ್ಕೂ ಅವನು ನನ್ನ ಹೆಂಡತಿ ಅಣ್ಣ ಅಥವಾ ನಮ್ಮ ಸೋದರತ್ತೆ ಮಗ. ಆದ್ರಿಂದ ಆ ಸಂಬಂಧ ಬೇರೆ ಇದೆ, ಆ ಬಾಂಧವ್ಯ ಬೇರೆ ಇದೆ. ಅದನ್ನೆಲ್ಲ ಇವತ್ತು ಕಳ್ಚೋಯ್ತು ಅಂತ ಹೇಳಕ್ಕೆ ಬಹಳ ದುಃಖವಾಗುತ್ತೆ. ಸರ್, ಇತ್ತೀಚೆಗೆ ನೀವು ಕೊನೆ ಬಾರಿ ಅವ್ರ ಜೊತೆ ಸಂಪರ್ಕಕ್ಕೆ ಸಿಕ್ಕಿದ್ದು ಅಥವಾ ಮಾತನಾಡಿದ್ದು ಯಾವಾಗ ನೆನಪಿಸ್ಕೊಳ್ಬಹುದಾ? ಅವರ ಆರೋಗ್ಯ ಪರಿಸ್ಥಿತಿ ಹೇಗಿತ್ತು ಆ ಸಂದರ್ಭದಲ್ಲಿ? ಮೊನ್ನೆ ಮಾತಾಡಿದ್ವು. ಮೊನ್ನೆಲ್ಲ ಅದರಷ್ಟೇ ಮೊನ್ನೆ ಮಾತಾಡಿದ್ವು. ನಂದು ಮಾತಾಡಿದೆ, ಅವನ ತಂಗಿ ಜೊತೆ ಮಾತಾಡ್ದ. ಆಮೇಲೆ ಅವ್ನು ಸ್ವಲ್ಪ ಉಸಿರಾಟಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಕಣೋ, ಅಷ್ಟೇ ಹೊರತು ಬೇರೆ ಏನಿಲ್ಲ ಅಂತಂದ. ಬಾಕಿ ಡಾಕ್ಟರ್ ತೋರ್ಸುತ್ತೇನೋ ಅಂತ ತೋರ್ಸುದು ಕಣೋ, ಡಾಕ್ಟ್ರು ಏನೂ ಇಲ್ಲ ಅಂತ ಹೇಳಿದ್ರು. ಅಂದ ಏನೂ ಇಲ್ಲ ಕಣೋ ಅಂತಾನೆ ಅವನೇ ಹೇಳ್ದ. ಬಟ್ ಕೊಂಚ ಉಸಿರು ತೊಂದರೆ ಅಂತಾನು ಹೇಳಿದ್ದ. ಬಟ್ ಏನು ಹೇಳಕ್ಕಾಗಲ್ಲ, ಇಷ್ಟು ಬೇಗನೆ ಆಗೋಯ್ತು. ಬಟ್ ಅತ್ಯಂತ ದೊಡ್ಡ ಯಶಸ್ಸು ಮತ್ತು ಆ ಫೇಲ್ಯೂರ್ನ ಆಳ ಎರಡನ್ನೂ ಕೂಡ ನೋಡಿದಂಥವರು ದ್ವಾರಕೀಶ್ ಅವರು ಕನ್ನಡ ಚಿತ್ರರಂಗದಲ್ಲಿ. ಮತ್ತೆ ಹಲವು ಮೊದಲುಗಳಿಗೆ ಅವರು ಮುನ್ನುಡಿ ಬರೆದಂಥ ನಿರ್ಮಾಪಕ ಹಾಗೂ ನಟ ಕೂಡ ಹೌದು. ಅವರ ಸಂಪೂರ್ಣ ಕೊಡುಗೆ ಬಗ್ಗೆ ಆಸ್ ಎ ಡೈರೆಕ್ಟರ್, ನಿರ್ದೇಶಕರಾಗಿ ನೀವು ಹೇಳೋದಾದ್ರೆ? ನಿರ್ದೇಶಕನಾಗಿ ಹೇಳೋದಾದ್ರೆ, ನನಗೆ ಮೊದಲು ನಿರ್ದೇಶನದ ಅವಕಾಶ ಕೊಟ್ಟವನೇ ಅವನು. ನನಗೆ ಅನ್ನದಾತ ಅವನು. ನನ್ನ ಮೊದಲನೇ ಚಿತ್ರ ಭಾಗ್ಯವಂತರು ಚಿತ್ರಕ್ಕೆ ಅವರೇ ನನಗೆ ನಿರ್ದೇಶನ ಕೊಟ್ಟು ದೊಡ್ಡ ತಾರಾಗಂತ ಚಿತ್ರ ಕೊಟ್ಟ ದ್ವಾರಕೀಶ್ ಅವನಿಗೆ ನಾನು ಯಾವತ್ತೂ ಚಿರುಣಿ ಆಗಿರ್ತೀನಿ, ಈಗಲೂ ಚಿರುಣಿ ಆಗಿದ್ದೀನಿ. ಆಮೇಲೆ ಸಕ್ಸಸ್ ಅಂಡ್ ಫೇಲ್ಯೂರ್ಸ್ ನೀವು ಹೇಳ್ದಂಗೆ ಅವನು ಬಹಳ ನೋಡಿದ್ದಾನೆ. ಸಕ್ಸಸ್ನು ಧೈರ್ಯವಾಗಿ ತಗೊಂಡ, ಫೇಲ್ಯೂರ್ನು ಧೈರ್ಯವಾಗಿ ತಗೊಂಡ. ಫೇಲ್ಯೂರ್ನು ಧೈರ್ಯವಾಗಿ ತಗೊಂಡಿದ್ರೆ ಮೇಲೆ 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 ಪಿಕ್ಚರ್ಗಳು ಮಾಡಿ ಪುನಃ ಸಕ್ಸಸ್ ಕಾಣಕ್ ಶುರು ಮಾಡ್ದ. ಅದೇ ಅವನ ಅಚೀವ್ಮೆಂಟ್. ನಿಜ. ಬಟ್ ಬಹಳ ಅಚ್ಚಳಿಯದ ಕೊಡುಗೆ ಅಂತ ಹೇಳ್ಬಹುದು ಸರ್ ಕನ್ನಡ ಚಿತ್ರರಂಗಕ್ಕೆ ಅವರ ಕಡೆಯಿಂದ ಸಿಕ್ಕದ್ದು. ಯಾಕೆಂದ್ರೆ ಅವನ ಪರ್ಸನಾಲಿಟಿ, ಚಿಕ್ಕ ಪರ್ಸನಾಲಿಟಿನೇ ದೊಡ್ಡದಾಗಿ ಬೆಳೆದ ಅವನು. ಅವನು ಆ ಕುಳ್ಳ ಸೀರೀಸ್ ಇಟ್ಕೊಂಡು, ಅವನಿಗೆ ಹೈಟೆಕ್ ಕುಳ್ಳು, ಆ ಕುಳ್ಳ ಅನ್ನೋ ಸೀರೀಸ್ ಇಟ್ಕೊಂಡಿದ್ದಾನೆ. ಅದನ್ನೇ ಕ್ಯಾಪ್ಷನ್ ಆಗಿ ಇಟ್ಕೊಂಡು ಬೇಕಾಷ್ಟು ಚಿತ್ರಗಳು ಮಾಡಿ ಯಶಸ್ಸು ಕಂಡವನು ಅವನು ಅಂತ ಹೇಳ್ಬೋದು. ದೊಡ್ಡ ಕಲಾವಿದರು ಹಾಕೊಂಡು ಮಾಡೋದು, ಯಶಸ್ಸು ಕಾಣೋದು ಅದು ಬೇರೆ ಸಮಾಚಾರ. ತನ್ನನ್ನೇ ತಾನೇ ತೊಡಗಿಸ್ಕೊಂಡು ತಮ್ಮದೇ ಆದ ಒಂದು ಮಾರ್ಕೆಟ್ ಸೃಷ್ಟಿ ಮಾಡಿಕೊಂಡು ಬಹಳ ಚೆನ್ನಾಗಿ ಮುಂದೆ ಬಂದವನು ದ್ವಾರಕೀಶ್ ಅಂತ ಹೇಳ್ಬೋದು. ನಿಜ. ಬಾಲ್ಯದಿಂದಲೂ ಒಟ್ಟಿಗೆ ಬೆಳೆದವರು ಅಂತ ಹೇಳ್ತಾ ಇದ್ರಿ. ಸೊ ವೈಯಕ್ತಿಕವಾಗಿ ನೀವು ಅವ್ರ ಜೊತೆಗೆ ಕಳೆದಂತಹ ಸಮಯ ಅಥವಾ ನೆನಪಿಸ್ಕೊಳ್ಬಹುದಾದಂತಹ ಗಳಿಗೆಗಳು ಏನು ಹೇಳೋದಕ್ಕೆ ಬಯಸ್ತೀರಾ ಸರ್ ದ್ವಾರಕೀಶ್ ಅವ್ರ ಬಗ್ಗೆ ಈ ಸಂದರ್ಭದಲ್ಲಿ? ತುಂಬಾ ಇದೆ ಸರ್, ತುಂಬಾ ಸಮಯ ಬೇಕಾಗುತ್ತೆ. ಸದ್ಯಕ್ಕೆ ಸಾಕು ಬೇರೆ ಬೇರೆ ಫೋನ್ಗಳೆಲ್ಲ ಬರ್ತಾ ಇದೆ. ಆದ್ರಿಂದ ಒಟ್ಟಲ್ಲಿ ನೀವು ಮೊದಲು ಕಾಲ್ ಮಾಡಿ ಕರೆದಿದ್ದಕ್ಕೆ ತುಂಬಾ ನಾನು ಚಿರುಣಿ ಆಗಿದ್ದೀನಿ. ಅವನ ಆತ್ಮಕ್ಕೆ ಶಾಂತ ಸಿಗಲಿ, ನೀವುಗಳೆಲ್ಲ ಕೇಳ್ಕೊಡಿ ಅಷ್ಟೇ. ಖಂಡಿತ ಸರ್, ಖಂಡಿತ. ಧನ್ಯವಾದ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಭಾರ್ಗವ್ ಅವರು ಹಿರಿಯ ನಿರ್ದೇಶಕರು. ನಿರ್ದೇಶನದ ಅವಕಾಶ ನನಗೆ ಸಿಕ್ಕಿದ್ದೇ ದ್ವಾರಕೀಶ್ ಅವರ ಮೂಲಕ ಅಂತ ಹೇಳ್ತಾ ಇದ್ರು. ಬಾಲ್ಯದ ಜೊತೆಗೆ ಸಿನಿಮಾ ಕ್ಷೇತ್ರದಲ್ಲೂ ನನಗೆ ಅವಕಾಶ ಸಿಕ್ಕಿದ್ದೇ ಅವರಿಂದಾಗಿ. ಅವರ ಕೊಡುಗೆಗಳನ್ನು ಈಗ ಸ್ಮರಿಸಬೇಕು, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾವು ಪ್ರಾರ್ಥಿಸೋಣ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ರು. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.